ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು ಈ ಕುರಿತಂತೆ ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ 12ನೇ ತಾರೀಕನ್ನು ನಬಾರ್ಡ್ ಸಂಸ್ಥಾಪನಾ ದಿವಸ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೇವೆ. 1982ನೇ ಇಸ್ವಿಯಲ್ಲಿ ಬಹಳ ಮಹತ್ವಾಕಾಂಕ್ಷೆಯೊಂದಿಗೆ ಈ ಒಂದು ಬ್ಯಾಂಕನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಕಳೆದ 44 ವರ್ಷಗಳಲ್ಲಿ ನಮ್ಮ ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಬಾರ್ಡ್ ಬಹಳ ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ, ಇವತ್ತಿಗೂ ಕೂಡ ಮಾಡ್ತಾ ಇದೆ. ಇವತ್ತಿನ ವಿದ್ಯಮಾನಗಳನ್ನು ಅರಿತುಕೊಂಡು ಇವತ್ತಿನ ಅಗತ್ಯತೆಗಳು ಏನಿದ್ದಾವೆ ಅದರಲ್ಲೂ ಕೂಡ ಈ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಸೃಷ್ಟಿಯನ್ನು ಮಾಡುವ ಕಾರಣಕ್ಕಾಗಿ, ಅವರ ಒಂದು ಆದಾಯದ ಮಟ್ಟವನ್ನು ಹೆಚ್ಚಳ ಮಾಡುವಂತಹ ಕಾರಣಕ್ಕಾಗಿ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಅಗತ್ಯ ಇರತಕ್ಕಂತಹ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಬಾರ್ಡ್ ಬಹಳ ಮಹತ್ವಪೂರ್ಣವಾದಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ, ಇವತ್ತಿಗೂ ಕೂಡ ಮಾಡ್ತಾ ಇದೆ. ಇಷ್ಟೆಲ್ಲ ಮಹತ್ವ ಇರತಕ್ಕಂತಹ ಈ ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು, ಯಾವ ಕಾರಣದಿಂದ ಸ್ಥಾಪನೆಯನ್ನು ಮಾಡಲಾಯಿತು, ಹೇಗೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಎಷ್ಟೆಲ್ಲ ಕೊಡುಗೆಯನ್ನು ನೀಡಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಥವಾ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ನಬಾರ್ಡ್ ಸಂಸ್ಥೆ ಈಗ 44 ವರ್ಷಗಳನ್ನು ಪೂರೈಕೆಯನ್ನು ಮಾಡಿ 45ನೇ ವರ್ಷಕ್ಕೆ ಕಾಲನ್ನು ಇಡ್ತಾ ಇದೆ. ಈ ಸಂದರ್ಭದಲ್ಲಿ ತಮಗೆ ಶುಭಾಶಯಗಳು ಮೇಡಮ್. ಧನ್ಯವಾದಗಳು ಸರ್. ನಬಾರ್ಡನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ, ಹೌದು, ಅದು ಹೆಸರು ಕೂಡ ಒಂಥರ ಚೆನ್ನಾಗಿದೆ. ಏನು ಮೇಡಮ್ ನಬಾರ್ಡ್ ಅಂತ ಅಂದ್ರೆ? ಸರ್, ನಬಾರ್ಡ್ ಅಂತ ಅಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್. ಇದು 1982ರಲ್ಲಿ 12ನೇ ಜುಲೈ ಕೇಪ್ರಿಕಾರ್ಡ್ ಅಂತ ಒಂದು ಕಮಿಟಿ ಇರುತ್ತೆ ಸರ್. ಕೇಪ್ರಿಕಾರ್ಡ್ ಅಂತ ಹೇಳಿದ್ರೆ ಕಮಿಟಿ ಟು ರಿವ್ಯೂ ಅರೇಂಜ್ಮೆಂಟ್ಸ್ ಫಾರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಬಿ ಶಿವರಾಮನ್ ಅನ್ನೋರ ಚೇರ್ಮನ್ಶಿಪ್ ಅಲ್ಲಿ ಇದನ್ನ ಕನ್ವೀನ್ ಮಾಡಿರ್ತಾರೆ ಈ ಕಮಿಟಿನ. ಇದು ಹಿಂದೆ ನಬಾರ್ಡ್ ಅನ್ನೋದು RBI ನಲ್ಲಿ ಒಂದು ಅಂಗವಾಗಿತ್ತು. ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಅಂತ ಒಂದು ಅಂಗ ಆಗಿತ್ತು. ಅದಕ್ಕೆ ಒಂದು ಫೋಕಸ್ಡ್ ಅಟೆನ್ಷನ್ ಬೇಕಾಗುತ್ತೆ ಅಂತ ಹೇಳಿ ಈ ಕಮಿಟಿ ರೆಕಮೆಂಡೇಶನ್ ಬೇಸಿಸ್ ಮೇಲೆ ನಬಾರ್ಡ್ ನ ಜನನ ಆಗುತ್ತೆ. ಇದು ಒಂದು ಪಾರ್ಲಿಮೆಂಟರಿ ಆಕ್ಟ್ ಮೂಲಕ 12 ಜುಲೈ 1982 ನಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. 1982ನೇ ಇಸ್ವಿಯಲ್ಲಿ ಇದನ್ನ ಪ್ರಾರಂಭವನ್ನು ಮಾಡಲಾಗುತ್ತೆ. ಇದು ಮೊದಲು ಏನು ತಾವು ಹೇಳಿದಾಗೆ RBI ಅಂತ ಹೇಳಿ ಏನಿದೆಯೋ ಅದರ ಒಂದು ಭಾಗವಾಗಿ ಕೆಲಸವನ್ನ ಮಾಡ್ತಾ ಇತ್ತು. 1982ನೇ ಇಸ್ವಿಯಿಂದ ಇದೇ ಒಂದು ಪ್ರತ್ಯೇಕವಾದಂತಹ ಬ್ಯಾಂಕ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇದೆ. ಯಾವ ಉದ್ದೇಶದಿಂದ ಈ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು? ಇದರ ಮೂಲ ಉದ್ದೇಶ ಸರ್, ನಾನು ಆಗ್ಲೇ ಹೇಳಿದಾಗೆ ಒಂದು ಫೋಕಸ್ಡ್ ಅಟೆನ್ಷನ್ ಬೇಕು. ಅಂದ್ರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆನೇ ಚಿಂತೆ ಮಾಡಿ ಯಾವ ರೀತಿ ನಾವು ಅದನ್ನ ಜನರಿಗೆ ಉತ್ತಮವಾದ ಸೌಲಭ್ಯಗಳನ್ನ ತಲುಪಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಪ್ರಾರಂಭ ಮಾಡಲಾಯಿತು. ಅಂದ್ರೆ ಒಂದು ಲೈನಲ್ಲಿ ನಮ್ದು ವಿಷನ್ ಆಫ್ ನಬಾರ್ಡ್ ಅಂತ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಗ್ರಾಮೀಣ ಸಮೃದ್ಧಿಯನ್ನ ಬೆಳೆಸುವ ರಾಷ್ಟ್ರದ ಅಭಿವೃದ್ಧಿ ಬ್ಯಾಂಕ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ನಬಾರ್ಡ್ ನ ಮಿಷನ್ ಏನು ಅಂತಂದ್ರೆ, ಸುಸ್ಥಿರ ಹಾಗೂ ಸಮಾನ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನ ಆರ್ಥಿಕ ಮತ್ತು ಆರ್ಥಿಕೇತರ ಭಾಗವಹಿಸುವಿಕೆಯ ಮೂಲಕ ಮಧ್ಯಸ್ಥಿಕೆ, ನಾವೀನ್ಯತೆಗಳು, ತಂತ್ರಜ್ಞಾನ ಮತ್ತು ಸಾಂಸ್ಥಿಕ ಅಭಿವೃದ್ಧಿಯ ಮೂಲಕ ಉತ್ತೇಜಿಸಿ ಸಮೃದ್ಧಿಯನ್ನ ಖಾತ್ರಿಪಡಿಸೋದಾಗಿದೆ. ಅಂತ ಅಂದ್ರೆ ಈ ಒಂದು ಉದ್ದೇಶದಿಂದ ಈ ನಬಾರ್ಡ್ ಅನ್ನುವಂತಹ ಒಂದು ಬ್ಯಾಂಕ್ ಅನ್ನ ಪ್ರಾರಂಭವನ್ನ ಮಾಡಲಾಯಿತು. ಬಹಳ ವಿಶೇಷವಾಗಿ ನಮ್ಮ ದೇಶ, ಭಾರತ ದೇಶ ಏನಿದೆಯೋ ಇದು ಕೃಷಿಯನ್ನ ಅವಲಂಬಿಸಿರ್ತಕ್ಕಂಥ ಒಂದು ದೇಶ ಮತ್ತು ಹೆಚ್ಚು ಭೂಭಾಗ ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಎರಡೂ ಮಹತ್ವದ ಒಂದು ಭಾಗಗಳು ಏನಿತ್ತೋ ಇದರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಬಾರ್ಡ್ ಅನ್ನುವಂಥ ಒಂದು ಬ್ಯಾಂಕ್ ಅನ್ನ ಪ್ರಾರಂಭವನ್ನ ಮಾಡಲಾಯಿತು. ಈ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಬಾರ್ಡ್ನ ಪಾತ್ರ ಏನೇನು ಮೇಡಮ್, ಹೇಗಿರುತ್ತೆ?
ಮೊದಲು ನಾನು ನಿಮಗೆ ನಮ್ಮ ನಬಾರ್ಡ್ ಬ್ಯಾಂಕ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದನ್ನ ಪರಿಚಯ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಬಾರ್ಡ್ ಹೆಡ್ ಆಫೀಸ್ ಬಂದು ನಮ್ದು ಮುಂಬೈಯಲ್ಲಿ ಇರುತ್ತೆ. ದಿಸ್ ಇಸ್ ಹೆಡೆಡ್ ಬೈ ಚೇರ್ಮನ್. ಅವರ ಕೆಳಗಡೆ 3 ಜನ DMDಗಳಿರ್ತಾರೆ. ಅದಾದ್ಮೇಲೆ ಸ್ಟೇಟ್ ಕ್ಯಾಪಿಟಲ್ಸ್ ಅಲ್ಲಿ ರೀಜನಲ್ ಆಫೀಸರ್ಸ್ ಅಂತ ಇರ್ತವೆ. ಅದಾದ್ಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರು ಅಥವಾ DDMs ಅಂತ ಇರ್ತೀವಿ. ಇದು ನಮ್ಮ ಆರ್ಗನೋಗ್ರಾಮ್ ಅಂತ ಹೇಳ್ಬೋದು ಸರ್. ನಮ್ಮ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಾವು ಒಬ್ಬರೇ ಇರ್ತೀವಿ, ಮತ್ತೆ ನಮ್ಮ ಪ್ರತಿನಿಧಿಗಳು ಅಂತ ಬೇರೆ ಯಾರು ಇರೋದಿಲ್ಲ. ಏನೇ ತಲುಪಿಸೋದಿದ್ರು ನಮ್ಮ ಮೂಲಕನೇ ಹೋಗುತ್ತೆ. ನಾವು ಬೇರೆ ಯಾರನ್ನು ನಬಾರ್ಡ್ ಪರವಾಗಿ ಇದನ್ನ ಮಾತಾಡಿ ಅಥವಾ ನಬಾರ್ಡ್ದು ಈ ಯೋಜನೆಗಳಿದೆ ಆ ತರ ನಾವು ಯಾರ ಮೂಲಕನು ಬೇರೆಯವ್ರ ಮೂಲಕ ಇದನ್ನ ನಾವು ಮಾಡೋದಿಲ್ಲ. ಸೊ ಏನಿದ್ರು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ DDM ಒಬ್ರೇನೆ ಇರ್ತಾರೆ. ಇನ್ ಯಾರನ್ನು ನಾವು ಅವಲಂಬಿಸಿರೋದಿಲ್ಲ ಸರ್. ನಮ್ಮ ಪರವಾಗಿ ಯಾರು ಇರೋದಿಲ್ಲ. ಒಂದು ಜಿಲ್ಲೆಯಲ್ಲಿ ನೀವು ಒಬ್ಬರೇ ಇರ್ತೀವಿ. ಇನ್ನು ಯಾವ ಪ್ರತಿನಿಧಿಗಳು ಇರೋದಿಲ್ಲ, ಯಾವ ಸಿಬ್ಬಂದಿ ವರ್ಗದವರು ಕೂಡ ಇರೋದಿಲ್ಲ. ಯಾರಾದ್ರೂ ನಬಾರ್ಡ್ ಪರವಾಗಿ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಅಂದ್ರೆ ಅದು ಸುಳ್ಳಾಗಿರುತ್ತೆ. ಹೌದು ಸರ್. ನಬಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಏನೇ ಕೆಲಸಗಳಾಗಬೇಕು ಅಂತ ಅಂದ್ರೆ ನಿಮ್ಮನ್ನ ಮಾತ್ರ ಸಂಪರ್ಕ ಮಾಡಬೇಕಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ DDMs ಅನ್ನು ಮಾತ್ರ ಸಂಪರ್ಕ ಮಾಡಬೇಕಾಗುತ್ತೆ ಸರ್. ಸೊ ಇದಲ್ದೇನೆ ನಮ್ದು ಸಬ್ಸಿಡರೀಸ್ ಇರ್ತವೆ ಸರ್. ಹಂಗಂದ್ರೆ ಅಂಗಸಂಸ್ಥೆಗಳು ಅಂತ ಕರಿತೀವಿ. ಇದರಲ್ಲಿ ನಮ್ದು ಮುಖ್ಯವಾಗಿ 6 ಅಂಗಸಂಸ್ಥೆಗಳಿದಾವೆ. ಇದರಲ್ಲಿ ನ್ಯಾಪ್ಫಿನ್ಸ್ ಅಂತ ಒಂದಿದೆ. ಇಲ್ಲಿಯೂ ಸಹ ನಾವು ಅಗ್ರಿ ಮತ್ತೆ ಅಲೈಡ್ ಆಕ್ಟಿವಿಟೀಸ್ಗೆ ತಳಮಟ್ಟದಲ್ಲಿ SHG ಗುಂಪುಗಳಿಗೆಲ್ಲ ನಾವು ಸಾಲ ವಿತರಣೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ನ್ಯಾಪ್ ಕಿಸಾನ್ ಅಂತ ಒಂದಿದೆ ಸರ್. ಈ ನ್ಯಾಪ್ ಕಿಸಾನ್ ಮೂಲಕ ನಾವು FPOಗಳಿಗೆ ಏನ್ ಫಾರ್ಮ್ ಮಾಡಿದೀವಿ ಆ FPOಗಳಿಗೆ ಸಾಲ ಸೌಲಭ್ಯವನ್ನ ಒದಗಿಸ್ತಾ ಇದ್ದೀವಿ. ಅದಾದ್ಮೇಲೆ MSMEಗಳನ್ನ ಅಥವಾ ಸ್ಟಾರ್ಟ್ಅಪ್ಸ್ಗಳನ್ನ ಸಪೋರ್ಟ್ ಮಾಡೋದಕ್ಕೆ ಅಂತಾನೆ ನ್ಯಾಪ್ ವೆಂಚರ್ಸ್ ಅಂತಾನು ಒಂದು ಅಂಗಸಂಸ್ಥೆಯನ್ನ ಓಪನ್ ಮಾಡಿದೀವಿ. ನ್ಯಾಪ್ಕಾನ್ಸ್ ಅಂತಾನು ಒಂದು ಅಂಗಸಂಸ್ಥೆ ಸಬ್ಸಿಡರಿ ಇದೆ. ಇದ್ರ ಮೂಲಕ ನಾವು ಪ್ರಾಜೆಕ್ಟ್ ಕನ್ಸಲ್ಟೆನ್ಸಿ ಸರ್ವಿಸಸ್ ನ ಕೊಡ್ತೀವಿ. ಮತ್ತೆ ಯಾವ್ದನ್ನ ERP ಸಾಫ್ಟ್ವೇರ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನ ಡೆವಲಪ್ ಮಾಡ್ಕೊಡ್ತೀವಿ. ಅವರ ರಿಕ್ವೈರ್ಮೆಂಟ್ ಏನಿದೆ ಅವ್ರ ರಿಕ್ವೈರ್ಮೆಂಟ್ ಮೇಲೆ ನಾವು ಅದನ್ನ ಡೆವಲಪ್ ಮಾಡಿ ಕೊಡ್ತೀವಿ. ಮತ್ತೆ ಥರ್ಡ್ ಪಾರ್ಟಿ ಮಾನಿಟರಿಂಗ್ ಅನ್ನು ಸಹ ನಾವು ಮಾಡ್ತಾ ಇದೀವಿ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಗೌರ್ಮೆಂಟ್ ಆಫ್ ಕರ್ನಾಟಕದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಆಗಿದ್ರೆ ಅದನ್ನ ನಾವು ಥರ್ಡ್ ಪಾರ್ಟಿ ಮಾನಿಟರಿಂಗ್ ಮಾಡಿ ಕೊಡ್ತೀವಿ. ಇದಲ್ಲದೆ ನ್ಯಾಪ್ ಸಂರಕ್ಷಣ್ ಅಂತ ಒಂದು ಅಂಗಸಂಸ್ಥೆ ಇದೆ ನಮ್ದು. ಈ ನ್ಯಾಪ್ ಸಂರಕ್ಷಣ್ ಮೂಲಕ ನಾವು ಈಗ FPOಗಳಿಗೆ ಸಾಲ ಕೊಡಬೇಕು ಅಂದ್ರೆ ಯಾವುದೇ ಸಾಲ ಕೊಡಬೇಕು ಅಂದ್ರೂ ನಾವು ಕ್ರೆಡಿಟ್ ಗ್ಯಾರಂಟಿ ಕೇಳ್ತೀವಿ ಸರ್, ಕೊಲಾಟ್ರಲ್ ಕೇಳ್ತೀವಿ. ಆದ್ರೆ ಅವ್ರ ಹತ್ರ ಇರೋದಿಲ್ಲ, ಸುಮಾರು ಜನರ ಹತ್ರ ಇರೋದಿಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಈ ಅಂಗಸಂಸ್ಥೆ ಮೂಲಕ ಅವರಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನ ಕೊಡ್ತೀವಿ. ಹಿಂಗಾಗಿ ಅವರಿಗೆ ಸಾಲ ಸಿಗೋದು ಸುಲಭ ಆಗುತ್ತೆ. ಮತ್ತೆ ಪ್ಯಾಕ್ಸ್ ಅಂದ್ರೆ ಇದು DCCBಯ ತಳಮಟ್ಟದ ಅಂಗ ಅಂತಾನೆ ಹೇಳ್ಬೋದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೈನ್ ಸ್ಟೋರೇಜ್ ಪ್ಲಾನ್ ಅಂತ ಒಂದು ನಮ್ದಿದೆ ಸರ್. ಇದರಲ್ಲಿ 500 ಮೆಟ್ರಿಕ್ ಟನ್ ವರ್ಗುನು ಅವರು ಗೋಡನ್ ಕನ್ಸ್ಟ್ರಕ್ಷನ್ ನ ಮಾಡಬಹುದು ಸರ್. ಈ ಗೋಡನ್ ಕನ್ಸ್ಟ್ರಕ್ಷನ್ ಗೆ ನಬಾರ್ಡ್ ಕಡೆಯಿಂದ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮು ಇರುತ್ತೆ. ಮತ್ತೆ ಇವರಿಗೆ ಏನಾದ್ರೂ ಕ್ರೆಡಿಟ್ ಸೆಕ್ಯೂರಿಟಿ ಬೇಕು ಅಂದ್ರೂ ಸಹ ಅದನ್ನು ಸಹ ನಮ್ಮ ನ್ಯಾಪ್ ಸಂರಕ್ಷಣ್ ಮೂಲಕ ನಾವು ಅರೇಂಜ್ ಮಾಡೋದಕ್ಕೆ ರೆಡಿ ಇದ್ದೀವಿ ಸರ್. ಹೀಗೆ ಈ ನಬಾರ್ಡ್ನ ಸಬ್ಸಿಡರೀಸ್ ಸಾಕಷ್ಟು ಇದ್ದಾವೆ. ಅವುಗಳ ಮೂಲಕ ತಾವು ಏನು ಒಂದು ವರ್ಷದಲ್ಲಿ ಯೋಜನೆಯನ್ನ ಮಾಡ್ತಿರೋ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ತಲುಪುವ ನಿಟ್ಟಿನಲ್ಲಿ ಈ ಒಂದು ಸಬ್ಸಿಡರೀಸ್ಗಳ ಮೂಲಕ ಅವರ ಸಹಾಯವನ್ನು ಪಡೆದುಕೊಂಡು ತಲುಪತಕ್ಕಂಥ ಪ್ರಯತ್ನವನ್ನ ನಬಾರ್ಡ್ ಮಾಡುತ್ತೆ. ನಬಾರ್ಡ್ನ ಕಾರ್ಯ ಚಟುವಟಿಕೆಗಳು ಏನೇನಿರುತ್ತೆ, ಹೇಗಿರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನಬಾರ್ಡ್ನ ಕಾರ್ಯ ಚಟುವಟಿಕೆಗಳು ಮುಖ್ಯವಾಗಿ 3 ಭಾಗದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಒಂದು ನಮ್ದು ಬಂದು ಫೈನಾನ್ಷಿಯಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಫೈನಾನ್ಷಿಯಲ್ ಫಂಕ್ಷನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ಗಳಿಗೆ ಅಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ರೀಜನಲ್ ರೂರಲ್ ಬ್ಯಾಂಕ್ಸ್ ಇರ್ಬೋದು, ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು ಅಥವಾ NBFCಗಳಿಗಿರ್ಬೋದು, ಇವ್ರುಗಳಿಗೆ ನಾವು ರಿಫೈನಾನ್ಸ್ ಅನ್ನ ಕೊಡ್ತೀವಿ ಸರ್. ಅಂದ್ರೆ ಪುನರ್ಧನ ಸೌಲಭ್ಯವನ್ನ ಒದಗಿಸ್ತೀವಿ. ಇದು ಒಂದು. ಮತ್ತೆ RIDF ಅಂತ ಇದೆ ಸರ್, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಇದೆ. ಇದು 1995ರಲ್ಲಿ ಕಮಿಷನ್ ಆಗಿರುವಂತ ಪ್ರಾಜೆಕ್ಟ್ ಇದು. ಇದರ ಮೂಲಕ ನಾವು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂದ್ರೆ ಇವಾಗ ಗ್ರಾಮೀಣಾಭಿವೃದ್ಧಿಗೆ ಬೇಕಾಗಿರುವಂತ ಎಲ್ಲವನ್ನ ಸಪೋರ್ಟ್ ಮಾಡ್ತೀವಿ ಸರ್. ಅದು ಏನಿರ್ಬೋದು ಅಂದ್ರೆ ರೋಡ್ಸ್ ಅಂಡ್ ಬ್ರಿಡ್ಜಸ್ ಇರ್ಬೋದು, ಆಮೇಲೆ ಅಂಗನವಾಡಿಗಳಿರ್ಬೋದು, ಹಾಸ್ಟೆಲ್ಸ್ ಇರ್ಬೋದು, ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇರ್ಬೋದು, ITI ಬಿಲ್ಡಿಂಗ್ಸ್ ಇರ್ಬೋದು, ಮತ್ತೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್ ಇರ್ಬೋದು. ಈ ತರ ಎಲ್ಲಾ ಪ್ರಾಜೆಕ್ಟ್ಸ್ ಗಳಿಗೂ ನಾವು ರಾಜ್ಯ ಸರ್ಕಾರಿಗಳಿಗೆ
ಲೋನ್ ಅನ್ನ ಕೊಡ್ತೀವಿ ಸರ್. ಅವುಗಳ ಅಭಿವೃದ್ಧಿ ಮಾಡ್ಲಿಕ್ಕಾಗಿ ಇದು ಗ್ರಾಮೀಣ ಭಾಗದ ಜನರ ಮೂಲಭೂತ ಸೌಕರ್ಯಗಳೇನಿರುತ್ತ ಅದನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ. ಹೌದು ಸರ್. ಹಾಗೆ ಇನ್ನೂ ಒಂದು ನಮ್ದು ಫೈನಾನ್ಷಿಯಲ್ ಪ್ರೋಗ್ರಾಮ್ ಅಲ್ಲಿ ನಿಡಾ ಅಂತ ಒಂದಿದೆ. ಇದು ನಬಾರ್ಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಹೇಳಿ, ಇದರಲ್ಲಿ ನಾವು ಸರ್ಕಾರಿ ಸಂಸ್ಥೆಗಳಿಗೆ, ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲಿ KPTCLಗೆ 127 ಟ್ರಾನ್ಸ್ಮಿಷನ್ ಲೈನ್ಸ್ ಅನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ನಾವು ಸಾಲ ಸೌಲಭ್ಯವನ್ನ ಕೊಟ್ಟಿದ್ದೀವಿ. ಹಾಸನದಲ್ಲೂ ಸಹ ನಾವು 21.34 ಕೋಟಿಗಳ ಅಸಿಸ್ಟೆನ್ಸ್ ಅಲ್ಲಿ 3 ಟ್ರಾನ್ಸ್ಮಿಷನ್ ಲೈನ್ಸ್ ಗಳಿಗೆ ಲೋನ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಅದು ಅಲ್ಲದೆ ವೇರ್ ಹೌಸ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಉಗ್ರಾಣಗಳನ್ನ ನಿರ್ಮಾಣ ಮಾಡೋದಕ್ಕೆ, ಮತ್ತೆ ಈ ಕವರ್ಡ್ ಆಕ್ಷನ್ ಪ್ಲಾಟ್ಫಾರ್ಮ್ ಇರ್ಬೋದು, ಇದರ ನಿರ್ಮಾಣಕ್ಕೂ ಸಹ ನಮ್ಮ ನಬಾರ್ಡ್ ನ WIF ಫಂಡ್ ಇಂದ ನಾವು ಸಾಲ ಸೌಲಭ್ಯವನ್ನ ಒದಗಿಸಿದ್ದೀವಿ. ಈ ರೀತಿ ಎಲ್ಲ RIDF ಮೂಲಕ ನಾವು ಪ್ರೋಗ್ರಾಮ್ಸ್ ಅನ್ನ ನಾವು ಸ್ಟೇಟ್ ಗೌರ್ಮೆಂಟ್ಗೆ ಮತ್ತೆ ಅದರ ಸ್ಟೇಟ್ ಗೌರ್ಮೆಂಟ್ ಕಾರ್ಪೊರೇಷನ್ಸ್ಗೆ ನಾವು ಕೊಡ್ತಾ ಬಂದಿದ್ದೀವಿ. ಇದಾದ್ಮೇಲೆ ಈಗ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಡೈರಿ ಕೋಆಪರೇಟಿವ್ಸ್ಗೆ ನಬಾರ್ಡ್ ಕಡೆಯಿಂದ ಸಾಲ ಸೌಲಭ್ಯವನ್ನ ಕೊಡ್ತಾ ಇದೀವಿ. ಇದಕ್ಕೆ ಒಂದು ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ಏನಿದೆ, ಅವ್ರಿಗೆ ಓನ್ ಲ್ಯಾಂಡ್ ಆಗಿರ್ಬೋದು, ಅದನ್ನೇ ಅವ್ರ ಸೆಕ್ಯೂರಿಟಿ ಆಗಿ ಕೊಡ್ಬೋದು. ಅಥವಾ ಅವ್ರದ್ದು ಲೀಸ್ಡ್ ಲ್ಯಾಂಡ್ ಆಗಿದ್ರೆ ಅದು 10 ವರ್ಷಕ್ಕೆ ಮಿನಿಮಮ್ ಅದು ಲೀಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ಬೋದು. ಇದಕ್ಕೆ ನಾವು 3 ವರ್ಷ ಇಂಟ್ರೆಸ್ಟ್ ಸಬ್ವೆನ್ಷನ್ ನ 8 ವರ್ಷದವರೆಗೂ ನಾವು ಕೊಡ್ತೀವಿ. ಮತ್ತೆ ಈ ರೇಟ್ ಆಫ್ ಇಂಟ್ರೆಸ್ಟ್ ನಾವ್ ಏನ್ ಆಫರ್ ಮಾಡ್ತೀವಿ ಅದು ಬೇರೆ ಬ್ಯಾಂಕ್ಸ್ ಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಕಮ್ಮಿ ಇರುತ್ತೆ. ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಇದ್ದಷ್ಟು ನಾವು ಅದನ್ನ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. 90% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ನಾವು ರೀಇಂಬರ್ಸ್ ಮಾಡ್ತೀವಿ ಸರ್, ಲೋನ್ ಆಗಿ ಕೊಡ್ತೀವಿ ನಾವು. ಅದು ಅಲ್ಲದೆ ಈಗ ಕ್ರೆಡಿಟ್ ಫೆಸಿಲಿಟಿ ಟು ಫೆಡರೇಷನ್ಸ್ ಅಂತಾನು ಒಂದು ಸ್ಕೀಮ್ ಇದೆ. ಈ ಸ್ಕೀಮ್ ನ ಮೂಲಕ ನಾವು ಡೈರಿ ಮತ್ತೆ ಅಗ್ರಿ ಕೋಆಪರೇಟಿವ್ ಫೆಡರೇಷನ್ಸ್ಗೆ ಡೇ ಟು ಡೇ ಪ್ರೊಕ್ಯೂರ್ಮೆಂಟ್ ಗೆ ಫಂಡ್ ರಿಕ್ವೈರ್ಮೆಂಟ್ ಇರುತ್ತೆ ಸರ್. ಸೊ ನಮ್ಮಲ್ಲಿ ಇದನ್ನ 90 ಡೇಸ್ಗೆ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮತ್ತೆ 12 ಮಂತ್ಸ್ಗೆ ಫ್ಲೋಟಿಂಗ್ ಹಾಗೂ ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಾವು ಸಾಲ ಸೌಲಭ್ಯವನ್ನ ಒದಗಿಸ್ತೀವಿ ಈ ಫೆಡರೇಷನ್ಸ್ಗೆ. ಸೊ ಈಗ ನಾವು ನಬಾರ್ಡ್ ಸಾಲ ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರಿಫೈನಾನ್ಸ್ ಸಪೋರ್ಟ್ ಅಂತ ಏನ್ ಹೇಳಿದ್ವಿ, ರಿಫೈನಾನ್ಸ್ ಅಲ್ಲೂ ಸಹ ನಮ್ದು ಇನ್ನೂ ಒಂದು ಪ್ರಾಡಕ್ಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸಾಮಾನ್ಯವಾಗಿ ನಾವು DCCB ಗಳಿಗೆ ಸಾಲ ಕೊಡ್ಬೇಕಾದ್ರೆ ಅದು ಅಪೆಕ್ಸ್ ಬ್ಯಾಂಕ್ ಥ್ರೂ ರೂಟ್ ಆಗಿರುತ್ತೆ. ಸೊ ಅಪೆಕ್ಸ್ ಬ್ಯಾಂಕ್ ಒಂದು ಸಣ್ಣ ಮಾರ್ಜಿನ್ ಅನ್ನ ಇಟ್ಕೊಂಡು ಅದನ್ನ DCCBs ಗೆ ಫಾರ್ವರ್ಡ್ ಮಾಡುತ್ತೆ. ಆದ್ರೆ ಇವಾಗ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಬಂದಿದೆ, ಇದು ಡೈರೆಕ್ಟ್ ರಿಫೈನಾನ್ಸ್ ಅಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇದನ್ನ, DRA ಅಂತ. ಈ DRA ನಲ್ಲಿ ನಾವು ಡೈರೆಕ್ಟ್ ಆಗಿ DCCBsಗೆನೆ ಸಾಲ ಕೊಡ್ತೀವಿ. ಅಂದ್ರೆ ಅವ್ರ ಹತ್ರ ಇಂಟರ್ನಲ್ ರೇಟಿಂಗ್ ಇರುತ್ತೆ, ನಬಾರ್ಡ್ ಇಂಟರ್ನಲ್ ರೇಟಿಂಗ್ ಮೇಲೆ ಅವ್ರಿಗೆ ಒಂದು ಇಷ್ಟು ಅಂತ ಹೇಳಿ FD ಅನ್ನ ಇಡಬೇಕಾಗತ್ತೆ. ಆ FD ಬೇಸಿಸ್ ಮೇಲೆ ಅವ್ರಿಗೆ ಅಮೌಂಟ್ ಅನ್ನ ರಿಲೀಸ್ ಮಾಡ್ತೀವಿ ನಾವು. ಕಳೆದ ವರ್ಷ ಇದೇ ರೀತಿ ಹಾಸನ್ DCCBಗೆ ಹಾಸನದಲ್ಲಿ 200 ಕೋಟಿಯನ್ನ ರಿಲೀಸ್ ಮಾಡಿದೀವಿ. ಕಳೆದ ವರ್ಷ 24-25 ಅಂತ್ಯಕ್ಕೆ ನಬಾರ್ಡ್ 2,88,282 ಕೋಟಿಯನ್ನ ರಿಫೈನಾನ್ಸ್ ಸೌಲಭ್ಯವಾಗಿ ಕೊಟ್ಟಿದೆ. ಇದು ಆಲ್ ಓವರ್ ಇಂಡಿಯಾದ ಫಿಗರ್ ಆಯಿತು. ಕರ್ನಾಟಕದಲ್ಲಿ 21,442 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೀವಿ ಕಳೆದ ವರ್ಷಕ್ಕೆ. ಹಾಸನದಲ್ಲಿ 1,111.23 ಕೋಟಿಯಷ್ಟು ವಿತರಣೆಯನ್ನ ಮಾಡಿದೀವಿ. ಇದರಲ್ಲಿ 200 ಕೋಟಿ DRA ರಿಫೈನಾನ್ಸ್ ಆಗಿರುತ್ತೆ. ಮತ್ತೆ ಇದು ಪ್ಯಾಕ್ಸಸ್ MSC ಅಂತ, ಅಂದ್ರೆ ಈಗ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ಯಾಕ್ಸ್ ಗಳಿಗೆ ಸ್ವತಂತ್ರವಾಗಿ ಅವರು ಆದಾಯ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಪ್ಯಾಕ್ಸಸ್ MSC ನಲ್ಲಿ ಅವರಿಗೆ ಗೋಡನ್ ಕನ್ಸ್ಟ್ರಕ್ಷನ್ಗೆ ಅಂತಾನೂ ನಾವು ಸಾಲ ಸೌಲಭ್ಯವನ್ನ ಕೊಟ್ಟಿದ್ದೀವಿ. ಇದರಲ್ಲಿ 48 ಪ್ಯಾಕ್ಸ್ಗೆ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಪ್ಯಾಕ್ಸಸ್ MSC ಅಡಿಯಲ್ಲಿ ಸಾಲವನ್ನ ಕೊಟ್ಟಿದ್ದೇವೆ. RIDF ನಲ್ಲಿ ಹಾಸನದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾವು 2,442 ಪ್ರಾಜೆಕ್ಟ್ಸ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಇದರದ್ದು ಟೋಟಲ್ ಫೈನಾನ್ಷಿಯಲ್ ಔಟ್ಲೇ ಬಂದು ನಬಾರ್ಡ್ದು ಅಸಿಸ್ಟೆನ್ಸ್ ಹೇಳ್ಬೇಕಾದ್ರೆ 965 ಕೋಟಿಯಷ್ಟು ಅಸಿಸ್ಟೆನ್ಸ್ ಅನ್ನ ನಾವು ಕೊಟ್ಟಿದ್ದೀವಿ. ಅಂದ್ರೆ 1995ರಿಂದ ಹಿಡಿದು 2025-26ವರೆಗೆ 965 ಕೋಟಿಯಷ್ಟು ನಬಾರ್ಡ್ ಸಾಲವನ್ನ ಕೊಟ್ಟಿದ್ದೀವಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ. ಇದರದ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇದು ಟೋಟಲ್ ಫೈನಾನ್ಷಿಯಲ್ ಔಟ್ಲೇ ಏನಿದೆ ಅದು 1,632.86 ಕೋಟಿಯಷ್ಟಿದೆ.
ಕಳೆದ ವರ್ಷ ನಾವು 4 ಪ್ರಾಜೆಕ್ಟ್ ಅನ್ನ ಸ್ಯಾಂಕ್ಷನ್ ಮಾಡಿದೀವಿ. ಇದರಲ್ಲೂ 2 ವೆಟರ್ನರಿ ಹಾಸ್ಪಿಟಲ್, 1 ರೈತ ಸಂಪರ್ಕ ಕೇಂದ್ರ ಮತ್ತು ಒಂದು 2064 ಮೆಟ್ರಿಕ್ ಕೋಲ್ಡ್ ಸ್ಟೋರೇಜ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಬಾರ್ಡ್ ಕಡೆಯಿಂದ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಈ ಹಣಕಾಸಿನ ಒಂದು ನೀಡಿಕೆಗೆ ಸಂಬಂಧಪಟ್ಟ ಹಾಗೆ ಆಗಿರತಕ್ಕಂತಹ ಕೆಲಸಗಳು. ಇನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಬಾರ್ಡ್ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಅದಕ್ಕೆ ತನ್ನದೇ ಆದಂತಹ ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ? ನಮ್ದು ಡೆವಲಪ್ಮೆಂಟಲ್ ಇಂಟರ್ವೆನ್ಷನ್ಸ್ ಏನಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ದು WDF ಅಂದ್ರೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಫಂಡ್ ಅಂತ, ಅದರ ಅಡಿಯಲ್ಲಿ ಎಲ್ಲಿ ನಮಗೆ ಭೂಮಿಯ ರಕ್ಷಣೆ ಮಾಡೋದಕ್ಕೆ ಅಂದ್ರೆ ಆ ನೀರಿನ ಸಂರಕ್ಷಣೆ ಆಗಿರ್ಬೋದು ಅಥವಾ ಸಾಯಿಲ್ನ ಸಂರಕ್ಷಣೆ ಆಗಿರ್ಬೋದು, ಇದಕ್ಕೋಸ್ಕರ ನಾವು WDF ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಕಡೆ ನಾವು ಕ್ಲೈಮೇಟ್ ಚೇಂಜ್ ಅನ್ನೋದ್ರ ಬಗ್ಗೆ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀವಿ. ಸೊ ಹಂಗಾಗಿ ಇದನ್ನ ಸ್ವಲ್ಪ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಲ್ಯಾಂಡ್ ಬೇಸ್ಡ್ ರಿಸಿಲಿಯೆಂಟ್ ರೈನ್ ಫೆಡ್ ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಅಂದ್ರೆ ಇದನ್ನ ಈಗ ನಾವು LREDP ಅಂತ ಮರುನಾಮಕರಣ ಮಾಡ್ಕೊಂಡಿದೀವಿ. 2026ರವರೆಗೆ 2465 ಕೋಟಿ ಹಣವನ್ನ ಇದಕ್ಕೆ ವಿನಿಯೋಗ ಮಾಡಿದೀವಿ. ಇದರಲ್ಲಿ 27.26 ಲಕ್ಷ ಹೆಕ್ಟೇರ್ ಅನ್ನ ನಾವು WDF ಅಲ್ಲಿ ನಾವು ಕವರ್ ಮಾಡಿ, ಇದರಿಂದ ಅಲ್ಲಿ ವಾಟರ್ ವೇಸ್ಟೇಜ್ ನ ಅರೆಸ್ಟ್ ಮಾಡಿದೀವಿ. ಮತ್ತೆ ಆ ವಾಟರ್ ಸ್ಟೋನ್ ಬಂಡ್ಗಳಿರ್ಬೋದು ಮತ್ತೆ ಬೇರೆ ಬೇರೆ ಇಂಟರ್ವೆನ್ಷನ್ಸ್ ಮೂಲಕ ಅದರಲ್ಲಿ ವಾಟರ್ ಕನ್ಸರ್ವೇಷನ್ಗೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಇದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಸರ್, ಅಲ್ಲಿ ಬರುವಂತ ಬೋರ್ವೆಲ್ಸ್ ಏನಿರ್ತವೆ, ವೆಲ್ಸ್ ಏನಿರ್ತವೆ, ಇವೆಲ್ಲ ರೀಚಾರ್ಜ್ ಆಗುತ್ತೆ. ಸೊ ನಮಗೆ ನೀರಿನ ಕೊರತೆ ಅಡ್ರೆಸ್ ಮಾಡ್ತೀವಿ ನಾವು. ಮತ್ತೆ ಈ ಬದುಗಳೆಲ್ಲ ನಾವು ನಿರ್ಮಾಣ ಮಾಡೋದ್ರಿಂದ ಆ ಬದುಗಳು ಮಾತ್ರನೂ ಅಲ್ಲದೆ ಫಾರೆಸ್ಟ್ ಪ್ಲಾಂಟ್ಸ್ ನ ಸಹ ನಾವು ಕೊಟ್ಟಿರ್ತೀವಿ ಆ ಕಾಂಪೋನೆಂಟ್ ಅಲ್ಲಿ. ಆ ಫಾರೆಸ್ಟ್ ಪ್ಲಾಂಟ್ಸ್ ಇಂದ ಮತ್ತೆ ಫ್ರೂಟ್ ಪ್ಲಾಂಟ್ಸ್ ಇಂದ ನಾವು ಆ ಸಾಯಿಲ್ ಅನ್ನ ನಾವು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ ಇದುವರೆಗೂ 358 ವಾಟರ್ ಶೆಡ್ ಪ್ರಾಜೆಕ್ಟ್ಸ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಇದಕ್ಕೆ 282.54 ಕೋಟಿಗಳಷ್ಟು ವಿನಿಯೋಗವನ್ನ ಮಾಡಿದೀವಿ. ಕರ್ನಾಟಕ ರಾಜ್ಯದಲ್ಲಿ 3.36 ಲಕ್ಷ ಹೆಕ್ಟೇರ್ ಪ್ರದೇಶವನ್ನ ನಾವು ಈ ವಾಟರ್ ಶೆಡ್ ನಲ್ಲಿ ನಾವು ರಿಜುವಿನೇಟ್ ಮಾಡಿದೀವಿ. ಹಾಸನದಲ್ಲಿ ಪನ್ನಸಮುದ್ರ, ಲಕ್ಷ್ಮೀದೇವರಹಳ್ಳಿ, ಅರಸೀಕೆರೆ ತಾಲೂಕಲ್ಲಿ 975.66 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಈ ವಾಟರ್ ಶೆಡ್ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಇದರಿಂದಾಗಿ 825 ಫ್ಯಾಮಿಲೀಸ್ಗೆ ಹೆಲ್ಪ್ ಆಗಿದೆ. ಇದರ ಪ್ರಾಜೆಕ್ಟ್ ಕಾಸ್ಟ್ 164.08 ಲಕ್ಷಗಳಾಗಿತ್ತು. ಇದರಲ್ಲಿ ನಾವು ಸ್ಟೋನ್ ಬಂಡ್ಸ್ ಅನ್ನ, ಮಡ್ ಬಂಡ್ಸ್ ಅನ್ನ ಎಲ್ಲ ನಾವು ಕನ್ಸ್ಟ್ರಕ್ಷನ್ ಮಾಡಿದೀವಿ, ವಾಟರ್ ಎರೋಷನ್ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಂತ. ಅದು ಅಲ್ಲದೆ ಫಾರ್ ಡೆವಲಪ್ಮೆಂಟ್ ಆಫ್ ಗ್ರೀನ್ ಫಾಡರ್ ಅಂದ್ರೆ ಹಸಿರು ಮೇವನ್ನ ಉತ್ಪಾದನೆ ಮಾಡೋದಕ್ಕೆ ಬದುಗಳ ಮೇಲೆ ಮತ್ತೆ 15,000 ಫಾರೆಸ್ಟ್ ಟ್ರೀಗಳನ್ನ, 14,000 ಫ್ರೂಟ್ ಟ್ರೀಗಳನ್ನ ಸಹ ನಾವು ಈ ಪ್ರಾಜೆಕ್ಟ್ ನ ಅಡಿಯಲ್ಲಿ ಕೊಟ್ಟಿದ್ದೇವೆ. ಇದು ಪ್ರಾಜೆಕ್ಟ್ ಮುಗಿದು ಆಗಲೇ 2 ವರ್ಷ ಆಗಿದೆ. ನಬಾರ್ಡ್ ಸಪೋರ್ಟ್ ಕೊನೆಗೊಂಡು ನಾನು 2 ವಾರದ ಹಿಂದೆ ಇದನ್ನ ವಿಸಿಟ್ ಮಾಡಿದಾಗ ಅಲ್ಲಿನ ರೈತರು ಹೇಳ್ತಾ ಇದ್ರು, ಮೇಡಮ್ ನಮ್ದು ಸಾಕಷ್ಟು ಬೋರ್ವೆಲ್ಗಳು ರೀಚಾರ್ಜ್ ಆಗಿದ್ದಾವೆ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಸಕ್ಸಸ್ ಸ್ಟೋರಿ ಅಂತ ನಾವು ಹೇಳ್ಬೋದು. ಇದು ಬಿಟ್ಟು ಟ್ರೈಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಾನು ನಮ್ದಿದೆ. ಈ ಪ್ರಾಜೆಕ್ಟ್ ಅಲ್ಲಿ 5 ಎಕರೆಗಿಂತ ಕಮ್ಮಿ ಭೂ ಪ್ರದೇಶ ಇರುವಂತ ಸ್ಮಾಲ್ ಫಾರ್ಮರ್ಸ್ಗೆ ನಾವು 1 ಎಕರೆ ಭೂಮಿಯಲ್ಲಿ, ಅವರದೇ ಭೂಮಿಯಲ್ಲಿ ಅವರಿಗೆ ತೋಟಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದೀವಿ. ಈ ರೀತಿ ಅರಸೀಕೆರೆಯಲ್ಲಿ ನಾವು ಹಾಸನದಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಇದಕ್ಕೆ 334 ಫಾರ್ಮರ್ಸ್ ಬೆನಿಫಿಟ್ ಆಗಿದೆ ಈ ಪ್ರಾಜೆಕ್ಟ್ ಇಂದಾಗಿ. ಇದರಲ್ಲಿ ಬರೀ ನಾವು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಅಂದ್ರೆ ಅವರಿಗೆ ತೋಟಗಳನ್ನ ನಿರ್ಮಾಣ ಮಾಡೋದಕ್ಕೆ, ಇದರಲ್ಲೂ ಸಹ ಟ್ರೆಂಚ್ ಕಮ್ ಬಂಡ್ಸೂನು ಬರುತ್ತೆ. ಮತ್ತೆ ಇದರಲ್ಲೂ ಬದುವಿನ ಮೇಲೆ ಫಾಡರ್ನು ಬೆಳ್ಕೊಳ್ಬಹುದಾಗುತ್ತೆ. ಇದು ಒಂದು ಸಮಗ್ರವಾದ ಪ್ರೋಗ್ರಾಮ್ ಆಗಿರುತ್ತೆ. ಇದರಲ್ಲಿ ನಾವು ವೆರ್ಮಿ ಕಾಂಪೋಸ್ಟ್ ಪಿಟ್ಗಳನ್ನ ಅದನ್ನೆಲ್ಲಾನು ಕೊಡ್ತಾ ಬಂದಿದ್ದೀವಿ ನಾವು. ಈ ರೀತಿಯಾಗಿ ನಾವು ಅದನ್ನ ಟ್ರೈಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸಹ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ನೆಕ್ಸ್ಟ್ ನಾವು ಈಗ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 3 ಕ್ಲೈಮೇಟ್ ಚೇಂಜ್ ಪ್ರಾಜೆಕ್ಟ್ಸ್ ಅನ್ನ ಮಾಡಿದೀವಿ ನಾವು. ಈ ಹವಾಮಾನ ಏನಿವತ್ತು ಬದಲಾವಣೆ ಆಗ್ತಾ ಇದೆಯೋ ವ್ಯಾಪಕವಾಗಿ, ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಜೊತೆಗೆ ಅದಕ್ಕೆ ಪೂರಕವಾಗಿ ನಮ್ಮ ಕೃಷಿ ಮತ್ತೆ ಗ್ರಾಮೀಣಾಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾ ಇರತಕ್ಕಂಥ ಒಂದು ಯೋಜನೆ. ಹೌದು ಸರ್.
ಕರ್ನಾಟಕದಲ್ಲಿ ಕಂಪ್ರೆಸ್ ಬಯೋಗ್ಯಾಸ್ ಪ್ಲಾಂಟ್ ನಿರ್ಮಾಣಕ್ಕೆ ನಾವು ಒಂದು ಬಾಗಲಕೋಟ್ ಮತ್ತು ಬೆಳಗಾಂ ಜಿಲ್ಲೆಯಲ್ಲಿ 257.80 ಕೋಟಿ ಮೊತ್ತದ ಒಂದು ಪ್ರಾಜೆಕ್ಟ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿದೀವಿ. ಎರಡನೇದಾಗಿ ಇದು ಆಲ್ ಓವರ್ ಇಂಡಿಯಾ ಅಂದ್ರೆ ಒಂದು 4-5 ಸ್ಟೇಟ್ಸ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರುವಂತ ಪ್ರೋಗ್ರಾಮ್ ಆಗಿರುತ್ತೆ. ಇದರಲ್ಲಿ 100 ಮೆಗಾವಾಟ್ ರೌಂಡ್ ದ ಕ್ಲಾಕ್ ವಿಂಡ್ ಸೋಲಾರ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದೆ. ಇದು ರಾಜಸ್ಥಾನ್, ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದಲ್ಲಿ ಗದಗ ಜಿಲ್ಲೆಯಲ್ಲಿ ಈ ಪ್ರಾಜೆಕ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಮತ್ತೆ ಮೂರನೇದಾಗಿ 70 ಮೆಗಾವಾಟ್ AC ಮತ್ತೆ 97 ಮೆಗಾವಾಟ್ DC ಸೋಲಾರ್ ಪವರ್ ಪ್ಲಾಂಟ್ ಅನ್ನ KMF ನಂದಿನಿ ಆವಡ KN ಪವರ್ ಪ್ಲಾಂಟ್ಗೆ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಸ್ಯಾಂಕ್ಷನ್ ಮಾಡಿದೀವಿ. ಇದರ ಮೊತ್ತ ಬಂದು 449.5 ಕೋಟಿಯಷ್ಟು. ಇದರಲ್ಲಿ ನಬಾರ್ಡ್ ಕಾಂಟ್ರಿಬ್ಯೂಷನ್ 314.61 ಕೋಟಿಯಷ್ಟಾಗಿದೆ. ಈಗ ಮಧ್ಯಪ್ರಾಚ್ಯದಲ್ಲೂ ಸಹ ಈಗ ಯುದ್ಧ ಶುರುವಾಗಿ ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದೆಲ್ಲ ತುಂಬಾ ಜಾಸ್ತಿ ಆಗಿದೆ. ಎಲೆಕ್ಟ್ರಿಸಿಟಿ ಮೇಲೆ ನಮ್ಮ ಡಿಪೆಂಡೆನ್ಸ್ ನಾವು ಕಮ್ಮಿ ಮಾಡಬೇಕು. ಸೊ ಹಂಗಾಗಿ ನಾವು ಏನ್ ಮಾಡಬೇಕು, ರಿನ್ಯೂವಬಲ್ ಎನರ್ಜಿ ಫಾರ್ ಎಕ್ಸಾಂಪಲ್ ಸೋಲಾರ್ ಅಥವಾ ವಿಂಡ್ ಎನರ್ಜಿಗಳ ಮೂಲಕ ನಾವು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಿಕೊಂಡ್ರೆ ನಮ್ಮ ಪ್ರಕೃತಿಗೂ ಸಹ ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಮೇಲೆ ಹೇಳಿದಂತ 3 ಪ್ರೋಗ್ರಾಮ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಇದಲ್ಲದೆ ಡೆವಲಪ್ಮೆಂಟಲ್ ಇನಿಷಿಯೇಟಿವ್ ಅಲ್ಲಿ ನಾವು FPO ಗುಂಪುಗಳನ್ನು ಸಹ ಫಾರ್ಮೇಶನ್ ಮಾಡಿದೀವಿ ನಬಾರ್ಡ್ ಕಡೆಯಿಂದ. ನಮ್ಮ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಸುಮಾರು 10,000ದಷ್ಟು ನಾವು FPOಗಳನ್ನ ಮಾಡಬೇಕು ಅನ್ನೋ ಒಂದು ಗುರಿ ಇದೆ. ಅದಕ್ಕೆ ಪೂರಕವಾಗಿಯೂ ಕೂಡ ನಬಾರ್ಡ್ ಕೆಲಸವನ್ನ ಮಾಡ್ತಾ ಇದೆ. ಸೊ ಇದರಲ್ಲಿ ನಾವು 10 FPOಗಳನ್ನ ನಾವು ಫಾರ್ಮೇಶನ್ ಮಾಡಿದೀವಿ. ಅರಸೀಕೆರೆಯಲ್ಲಿ, ಚನ್ನರಾಯಪಟ್ಟಣದಲ್ಲಿ ಮತ್ತೆ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ ಸಕಲೇಶ್ಪುರದಲ್ಲಿ ನಾವು FPOಗಳನ್ನ ಫಾರ್ಮೇಶನ್ ಮಾಡಿದೀವಿ. ಚನ್ನರಾಯಪಟ್ಟಣದಲ್ಲಿ ದಿಡ್ಗ ಅನ್ನೋ ಕಡೆ ಒಂದು ಮಾಡಿರುವಂತ ಬಾಹುಬಲಿ FPO ಅಂತ, ಇದು ಕೋಕೋನಟ್ ಫಾರ್ಮರ್ಸ್ ಮತ್ತೆ ಅಲ್ಲಿ ಇರುವಂತ 1,200 ಫಾರ್ಮರ್ಸ್ ಇದರಲ್ಲಿ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಇವರು FPOನ ತುಂಬಾ ಚೆನ್ನಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವ್ರದ್ದು ಈಗಾಗಲೇ 1 ಕೋಟಿಗೂ ಮೀರಿ ಅವರು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಇನ್ಪುಟ್ ಔಟ್ಪುಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಕಾಫಿ ಪ್ಲಾಂಟರ್ಸ್ ಸಹ ಒಂದು FPO ಫಾರ್ಮೇಶನ್ ಮಾಡಿದೀವಿ. ಇದರ ಹೆಸರು ರುದ್ರಗಿರಿ FPO ಅಂತ ಹೇಳಿ, ಇದು ಸಕಲೇಶ್ಪುರದಲ್ಲಿ ನಾವು ಫಾರ್ಮೇಶನ್ ಮಾಡಿದೀವಿ. ಇದು ಸಹ ತುಂಬಾ ಒಳ್ಳೆ ವಹಿವಾಟನ್ನ ಹೊಂದಿದೆ. 25-26ಕ್ಕೆ ಇವರ ವಹಿವಾಟು 1 ಕೋಟಿಯನ್ನ ಮೀರಿದೆ. ಸೊ ರುದ್ರಗಿರಿ ಅವರು ಈಗಾಗಲೇ ಅವರು ONDC ಪ್ಲಾಟ್ಫಾರ್ಮ್ ಅಲ್ಲೂ ಸಹ ಆನ್ ಬೋರ್ಡ್ ಆಗಿದ್ದಾರೆ. ಈಗ ಡಿಸ್ಟ್ರಿಕ್ಟ್ ಟ್ಯಾಕ್ಸ್ ಎಕ್ಸ್ಪೋರ್ಟ್ ಹಬ್ ಅಂತ ಈಗ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಸೆಂಟ್ರಲ್ ಗವರ್ಮೆಂಟ್ದು DGFT ಕಡೆಯಿಂದ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಈ FPOಗಳನ್ನ ನಾವು ಆದಷ್ಟು ಅಪಿಡಾನ ಮೂಲಕ ಆನ್ ಬೋರ್ಡ್ ಮಾಡಿ ಅವರು ಮುಂದೆ ಎಕ್ಸ್ಪೋರ್ಟ್ನ ಮಾಡೋ ಥರ ಅವರಿಗೆ ಉತ್ತೇಜನವನ್ನ ನೀಡ್ತಾ ಬರ್ತಾ ಇದ್ದೀವಿ ಈಗ. ಹೀಗೆ FPOಗಳ ಸ್ಥಾಪನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ನಬಾರ್ಡ್ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೆ 10 FPOಗಳನ್ನು ಸ್ಥಾಪನೆಯನ್ನು ಮಾಡಿ ಅವು ಚೆನ್ನಾಗಿ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ಸಹಕಾರವನ್ನು ನಬಾರ್ಡ್ ಕೊಡ್ತಾ ಇದೆ. ಇದಲ್ಲದೆ ಒಂದು ಮಹತ್ವಾಕಾಂಕ್ಷೆ ಪ್ರೋಗ್ರಾಮ್ ಏನಾಗಿದೆ ಸರ್, ಕಲ್ಯಾಣ ಕರ್ನಾಟಕ ಪ್ರೋಗ್ರಾಮು. ಇದು FPOದೇನೆ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅವರು ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಅನ್ನ ಈಗಾಗಲೇ ಅವರು MPLAD ಫಂಡ್ ಅಲ್ಲಿ ಕನ್ವರ್ಜೆನ್ಸ್ ಮೂಲಕ ಎಸ್ಟಾಬ್ಲಿಷ್ ಮಾಡಿದೀವಿ. ಇದನ್ನ ಫಾರ್ಮರ್ಸ್ ಟ್ರೈನಿಂಗ್ ಅಂಡ್ ಕಾಮನ್ ಫೆಸಿಲಿಟಿ ಸೆಂಟರ್ ಫಾರ್ ಆಗ್ರೋ ಪ್ರೊಸೆಸಿಂಗ್ ಅಕ್ರಾಸ್ ಆಲ್ ದಿ 7 ಡಿಸ್ಟ್ರಿಕ್ಟ್ಸ್, ಎಲ್ಲ 7 ಜಿಲ್ಲೆಗಳಲ್ಲೂ ಇದನ್ನ ನಾವು ಸ್ಥಾಪನೆ ಮಾಡಿದೀವಿ. ಇದರಲ್ಲಿ 7 ಜಿಲ್ಲೆಗಳ ಪೈಕಿ ಈಗಾಗಲೇ ಇದು 5 ಜಿಲ್ಲೆಗಳನ್ನ ನಮ್ಮ ವಿತ್ತ ಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಈಗಾಗಲೇ ಇನಾಗ್ರೇಟ್ ಮಾಡಿದ್ದಾರೆ. ಇನ್ನು 2 ಪ್ರಾಜೆಕ್ಟ್ಸ್ ಬಾಕಿ ಇದಾವೆ. ಸೊ ಇಲ್ಲಿ ಅವರು ಚಿಲ್ಲಿ, ಪಲ್ಸಸ್, ಫ್ರೂಟ್, ಸೋಯಾಬೀನ್, ಜೋಳ ಮತ್ತೆ ಗ್ರೌಂಡ್ ನಟ್ ಅನ್ನ ಪ್ರಾಸೆಸ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಇದು ಸಕ್ಸಸ್ ಆಗಿರೋದ್ರಿಂದ ಇದನ್ನ ನಾವು ನಮ್ಮ ರಾಜ್ಯದ ಬೇರೆ ಜಿಲ್ಲೆಗಳಲ್ಲೂ ನಾವು ಇದನ್ನ ರೆಪ್ಲಿಕೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸರ್. ಇದು ಬಿಟ್ಟು SHG ಗುಂಪುಗಳನ್ನ ನಾವು ಪ್ರಾರಂಭ ಮಾಡಿದ್ದೇ ನಬಾರ್ಡ್ ಅಂತ ಹೇಳ್ಬೋದು. 1992ರಲ್ಲಿ SHG ಗುಂಪುಗಳನ್ನ, ಸ್ವಸಹಾಯ ಸಂಘಗಳನ್ನ, ಹೌದು, ಸ್ವಸಹಾಯ ಸಂಘಗಳನ್ನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದಿದೆ ನಬಾರ್ಡ್. ಆವತ್ತಿಂದ ಇವತ್ತುವರೆಗೂ 8.5 ಕೋಟಿಗೂ ಹೆಚ್ಚು SHGಗಳನ್ನ ನಾವು ಈಗಾಗಲೇ ಫಾರ್ಮೇಶನ್ ಮಾಡಿದೀವಿ ಇಂಡಿಯಾದಲ್ಲಿ. ಈ SHGಗಳಿಗೆ ನಾವು
ಅವರು ಆತ್ಮನಿರ್ಭರವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು LEDP ಪ್ರೋಗ್ರಾಮ್ ಅಂದ್ರೆ ಲೈವ್ಲಿಹುಡ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಮೈಕ್ರೋ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ MEDP ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಬಂದಿದ್ದೀವಿ. ಅಂದ್ರೆ ಗ್ರಾಮೀಣ ಮಹಿಳೆಯರು ಅವರ ಸ್ವಂತ ಕಾಲ ಮೇಲೆ ಯಾವುದೋ ಒಂದು ಹೊಸ ಸ್ಕಿಲ್ ಅನ್ನ ಅಕ್ವೈರ್ ಮಾಡಿಕೊಂಡು ಅವರು ಒಂದು ಸಣ್ಣದಾಗಿ ಅವ್ರದೇ ಒಂದು ಉದ್ದಿಮೆಯನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಅವರ ಬಿಡುವಿನ ಸಮಯದಲ್ಲಿ ಕಲಿತ ವಿದ್ಯೆಯನ್ನು ಉಪಯೋಗಿಸ್ಕೊಂಡು ಅವರ ಮನೆಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋ ಉದ್ದೇಶದಿಂದ ಇದನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು 8 LEDP ಪ್ರೋಗ್ರಾಮ್ ಅನ್ನ ಮಾಡಿದ್ದೀವಿ, 2 MEDP ಪ್ರೋಗ್ರಾಮ್ ಮತ್ತೆ 1 ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಮಾಡಿದ್ದೀವಿ. ಕಳೆದ ತಿಂಗಳು ಒಂದು LEDP ಪ್ರೋಗ್ರಾಮ್, ಇದು ಒಂದು ನಿರುಪಯುಕ್ತ ವಸ್ತುವಿನಿಂದ ಗಿಫ್ಟ್ ಐಟಮ್ಸ್ ಅನ್ನ ತಯಾರು ಮಾಡುವಂತ ಒಂದು ಪ್ರೋಗ್ರಾಮ್ ಆಗಿತ್ತು. ಇದು ತುಂಬಾ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಹೋದ ತಿಂಗಳಷ್ಟೇನೆ. ಸೊ ಈ ರೀತಿ ಇದು ಒಂದು ಗ್ರಾಮೀಣ ಮಹಿಳೆಯರಿಗೆ ಅವಕಾಶವನ್ನ ಮಾಡಿಕೊಡುವಂತ ಒಂದು ಇಂಟರ್ವೆನ್ಷನ್ಸ್ ಆಗಿರ್ತವೆ. ಒಂದು MEDP ಪ್ರೋಗ್ರಾಮ್ ಅಲ್ಲಿ ನಾವು ನರ್ಸರಿ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ವಿ ನಬಾರ್ಡ್ ಕಡೆಯಿಂದ. ಅದರಲ್ಲಿ ಒಬ್ಬ ಬೆನಿಫಿಷಿಯರಿ ಸರ್, ಅವರು ಎಷ್ಟು ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ ಅಂದ್ರೆ, ಅವರ ನರ್ಸರಿಯಲ್ಲಿ ಬೆಳೀತಾ ಇರುವಂತ ಪ್ಲಾಂಟ್ಸ್ಗೆ ಚಿಕ್ಕಮಂಗ್ಳೂರಿಂದ ಮತ್ತೆ ಕೊಡಗುಯಿಂದ ಕೇರಳದಿಂದಲೂ ಆರ್ಡರ್ಸ್ ಬರ್ತಾ ಇದೆ. ಇವರು ಮಹಿಳೆ, ಇವರೇ ಹೇಳೋ ಪ್ರಕಾರ ಅವರು ಒಂದು 40,000 ಬಂಡವಾಳನ್ನ ಹೂಡಿ ಈಗ 2 ಲಕ್ಷದವರೆಗೂ ಅವರು ಆದಾಯವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಸಕ್ಸಸ್ ಸ್ಟೋರಿ ಅಂತ ನಾವು ಹೇಳ್ಬೋದು ಸರ್. ಹೀಗೆ ಗ್ರಾಮೀಣ ಜನರು ಸ್ವಾವಲಂಬಿ ಬದುಕನ್ನ ಮಾಡಲಿಕ್ಕೆ, ದುಡಿಮೆಯನ್ನ ಮಾಡಲಿಕ್ಕೆ ಇರುವಂತಹ ಕಾರ್ಯಕ್ರಮಗಳು ಇವು. ಹೌದು. ಮತ್ತೆ ಈಗ ಸೂಪರ್ವೈಸರಿ ಫಂಕ್ಷನ್ಸ್ ಅಂತ ಹೇಳ್ಬೋದು. ಹೌದು, ಕಡೆಯದಾಗಿ ಇದು 3ನೇ ಒಂದು ಭಾಗ. ಮತ್ತೆ ತಳಮಟ್ಟದಲ್ಲಿ ಅಂದ್ರೆ ಜನರಿಗೆ ತಲುಪ್ತಾ ಇರುವಂತ ಒಂದು ಸಂಸ್ಥೆ ಜಿಲ್ಲೆಯಲ್ಲಿ ಅಂತ ಹೇಳಿದೆ, ಅವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಬ್ಯಾಂಕ್ಗಳು. ಸೊ ಇದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಒಂದು ಯೋಜನೆಯನ್ನ ತಂದಿದೆ, ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಅಂತ ಹೇಳ್ತಾರೆ. ಈ ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಅಡಿಯಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲಾ ಪ್ಯಾಕ್ಸ್ ಒಂದೇ ರೀತಿಯ ಬ್ಯಾಂಕಿಂಗ್ ವ್ಯವಸ್ಥೆ ಇರಬೇಕು. ಇದು ಒಂದು ಟ್ರಾನ್ಸ್ಪರೆಂಟ್ ಆದಂತ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಆಲ್ ಓವರ್ ಇಂಡಿಯಾ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ 215 ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ಗೆ ಸೆಲೆಕ್ಟ್ ಆಗಿದ್ದಾವೆ. ಅದರಲ್ಲಿ ಈಗಾಗಲೇ 141 ಪ್ಯಾಕ್ಸ್ಗಳು ಸಂಪೂರ್ಣವಾಗಿ ಪ್ಯಾಕ್ಸ್ ಅಂದ್ರೆ ಅವರ ಎಲ್ಲಾ ವ್ಯವಹಾರವನ್ನು ಕಂಪ್ಯೂಟರೈಸೇಷನ್ ಮಾಡಿಕೊಂಡು ಮುಂದುವರೆದಿದ್ದಾರೆ. ಸೆಕೆಂಡ್ ಫೇಸ್ ಅಲ್ಲಿ ಇನ್ನು ಮಿಕ್ಕಿದನ್ನ ನಾವು ಕವರ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಕೊನೆಯದಾಗಿ ಪ್ಯಾಕ್ಸ್ ಕಂಪ್ಯೂಟರೈಸೇಷನ್ ಜೊತೆಗೆ ನಮ್ದು ಇನ್ನೊಂದು ಮೂಲಭೂತ ಫಂಕ್ಷನ್ ಆಫ್ ನಬಾರ್ಡ್ ಅಂತ ಹೇಳಿದ್ರೆ ಸೂಪರ್ವೈಸರಿ ಫಂಕ್ಷನ್. ಈ ಸೂಪರ್ವೈಸರಿ ಫಂಕ್ಷನ್ ಅಲ್ಲಿ ನಾವು DCCBಗಳನ್ನ ಸೂಪರ್ವೈಸ್ ಮಾಡ್ತೀವಿ ಸರ್. ಅದು ಅವರ ವಾರ್ಷಿಕ ಆದಾಯದ ಮೇಲೆ ಅವರ ಇನ್ಸ್ಪೆಕ್ಷನ್ 2 ವರ್ಷಕ್ಕೊಂದ್ಸತಿನೂ ಆಗುತ್ತೆ. ಅವ್ರದ್ದು ಬ್ಯಾಲೆನ್ಸ್ ಶೀಟ್ 3,000ಕ್ಕಿಂತ ಜಾಸ್ತಿ ಇದ್ರೆ ಅಂತವ್ರ ಇನ್ಸ್ಪೆಕ್ಷನ್ ವರ್ಷಕ್ಕೊಂದ್ಸತಿನೂ ಆಗುತ್ತೆ. ಸೊ ಈ ರೀತಿ ಅವರ ಹೆಲ್ತ್ ಅನ್ನ ಚೆಕ್ ಮಾಡೋದಕ್ಕೋಸ್ಕರ ನಾವು ಇನ್ಸ್ಪೆಕ್ಷನ್ ಅನ್ನ ಕಂಡಕ್ಟ್ ಮಾಡ್ತೀವಿ ನಬಾರ್ಡ್ ಕಡೆಯಿಂದ ಸರ್. ಡಿಸ್ಟ್ರಿಕ್ಟ್ ಅಲ್ಲಿ DDMಗಳು ಮಾಡುವಂತ ಇನ್ನೊಂದು ಮುಖ್ಯವಾದ ಕೆಲಸ ಅಂತ ಅಂದ್ರೆ ಸರ್, ಡಿಸ್ಟ್ರಿಕ್ಟ್ ಕ್ರೆಡಿಟ್ ಪ್ಲಾನಿಂಗ್ ಅಂತ ಮಾಡ್ತೀವಿ. ಅಂತಂದ್ರೆ ಯಾವ ಬೆಳೆಗೆ ಎಷ್ಟು ಸಾಲವನ್ನ ಕೊಡಬೇಕು, ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಪ್ರಮುಖವಾದಂತ ಬೆಳೆಗಳು ಯಾವ್ಯಾವು, ಅದಕ್ಕೆ ಎಷ್ಟರ ಮಟ್ಟಿಗೆ ಒತ್ತನ್ನ ನೀಡಿ ಹಣಕಾಸಿನ ಸೌಲಭ್ಯವನ್ನು ಒದಗಿಸಬೇಕು ಅನ್ನುವಂತ ಒಂದು ಯೋಜನೆಯನ್ನು ಕೂಡ ನೀವು ತಯಾರಿಸ್ತೀವಿ. ಸೊ ಇದನ್ನ ನಾವು ಪೊಟೆನ್ಶಿಯಲ್ ಲಿಂಕ್ಡ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅಗ್ರಿಕಲ್ಚರ್, MSME, ಎಜುಕೇಶನ್ ಮತ್ತೆ ಸೋಷಿಯಲ್ ಸೆಕ್ಟರ್, ಹೌಸಿಂಗ್, ಈ ಎಲ್ಲದಕ್ಕೂ ಏನು ಕ್ರಿಟಿಕಲ್ ಗ್ಯಾಪ್ಸ್ ಇದೆಯಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆನೂ ನಾವು ಡಿಸ್ಕಸ್ ಮಾಡಿ ಏನೇನು ಗ್ಯಾಪ್ಸ್ ಇದೆ ಅದನ್ನೆಲ್ಲ ಅಸೆಸ್ ಮಾಡಿ ನಾವು ಪೊಟೆನ್ಶಿಯಲ್ ಲಿಂಕ್ಡ್ ಪ್ಲಾನ್ ಅನ್ನ ನಾವು ಪ್ರತಿ ವರ್ಷನೂ ತಯಾರು ಮಾಡ್ತೀವಿ. 26-27ಕ್ಕೆ ನಾವು 14,909 ಕೋಟಿಯಷ್ಟು ಕ್ರೆಡಿಟ್ ಅನ್ನ ನಾವು ಅಸೆಸ್ ಮಾಡಿದೀವಿ ಸರ್. ಸೊ ಇದು ಪ್ರಯಾರಿಟಿ ಸೆಕ್ಟರ್ಗೆ ಸಂಬಂಧಪಟ್ಟಂತ ಸಾಲ ಸೌಲಭ್ಯ ಗ್ರೌಂಡ್ ಲೆವೆಲ್ ಅಲ್ಲಿ ಎಷ್ಟು ಡಿಸ್ಬರ್ಸ್ ಆಗೋದು ಅಸೆಸ್ ಮಾಡುವಂತ ಎಕ್ಸರ್ಸೈಸ್ ಇದು. ಇದಿಷ್ಟು ನಬಾರ್ಡ್ ಹೇಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ನಮ್ಮ ಹಾಸನ ಜಿಲ್ಲೆಯ ಪ್ರಬಂಧಕರಾಗಿ ತಾವು ನಮ್ಮ ಕೇಳುಗರಿಗೆ ಹಾಗೂ ಕೃಷಿಕರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಈಗ KCC ಸ್ಯಾಚುರೇಷನ್ ಕ್ಯಾಂಪ್ ನಡೀತಾ ಇದೆ. ಇದು 6th ಜುಲೈಯಿಂದ 14th ಆಗಸ್ಟ್ ವರೆಗೂ ನಡೀತಾ ಇರುವಂತ ಕ್ಯಾಂಪೇನ್ ಆಗಿದೆ. ಇದರಲ್ಲಿ ಯಾವೆಲ್ಲ ರೈತರು
KCC ಸಾಲದ ಹೊರಗುಳಿದಿದ್ದಾರೆ. ಅವರು ಅಗ್ರಿಕಲ್ಚರ್ ಫಾರ್ಮರ್ಸ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಮಾಡ್ತಾ ಇರೋವಂಥವ್ರಾಗಿರ್ಬೋದು, ಅಥವಾ ಫಿಶರೀಸ್ ಮಾಡ್ತಾ ಇರೋವಂಥವ್ರಾಗಿರ್ಬೋದು, ಇವರೆಲ್ಲ ನಿಮ್ಮ ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ KCC ಸಾಲವನ್ನು ಪಡ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪೆಪ್ಪರ್, ಅಡಿಕೆ ಮತ್ತು ಪೊಮೊಗ್ರನೇಟ್ ಬೆಳೀತಾ ಇರೋ ರೈತರಿಗೆ 15/7/26 ಇನ್ಶೂರೆನ್ಸ್ ಕಟ್ಟೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಅದರ ಸದ್ಬಳಕೆಯನ್ನು ಮಾಡಿಕೊಳ್ಬಹುದು. ಅದರ ಜೊತೆಗೆ ಏನು ಮುಂಗಾರು ಹಂಗಾಮಿನಲ್ಲಿ ವಿವಿಧ ಬೆಳೆಗಳನ್ನು ಹಾಸನ ಜಿಲ್ಲೆಯಲ್ಲಿ ಬೆಳೀತಾರೋ ಈ ಎಲ್ಲ ಬೆಳೆಗಳಿಗೂ ಕೂಡ ಬೆಳೆ ವಿಮೆ ಯೋಜನೆಯನ್ನು ಕೂಡ ಅನುಷ್ಠಾನವನ್ನು ಮಾಡಲಾಗಿದೆ. ಅದರ ಸದ್ಬಳಕೆಯನ್ನು ಮಳೆ ಕೊರತೆ ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಳ್ಬೇಕು. ಹೌದು ಸರ್. ಹೀಗೆ ನಮ್ಮ ದೇಶದ ಹೆಮ್ಮೆಯ ಬ್ಯಾಂಕುಗಳಲ್ಲಿ ಒಂದಾದಂತಹ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸನ್ನು ಒದಗಿಸುವ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮತ್ತು ಈ ಎರಡೂ ಕಾರ್ಯಕ್ರಮಗಳು ಹೇಗೆ ಅದು ಅನುಷ್ಠಾನಗೊಳ್ತಾ ಇದೆ, ಸರಿಯಾದ ಹಾದಿಯಲ್ಲಿ ಇದೆಯೋ ಇಲ್ಲೋ ಅನ್ನುವಂತಹ ಒಂದು ಮೇಲುಸ್ತುವಾರಿಯನ್ನು ಕೂಡ ಮಾಡುವ ಮೂಲಕ ನಮ್ಮ ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡ್ತಾ ಇದೆ. ಈ ನಬಾರ್ಡು ಏನು, ಯಾಕೆ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ಹೇಗೆ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಈ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ತಾವು ಬಿಡುವು ಮಾಡಿಕೊಂಡು ನಮ್ಮ ಆಕಾಶವಾಣಿಗೆ ಬಂದು ಅದರ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು ಈ ಕುರಿತಂತೆ ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.